ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನನಗೆ ಸ್ನ್ಯಾಪಲ್ಲಿ ಯಾರ್ದಾದ್ರು ನಿಮ್ಮದು ಗೊತ್ತಿರೋದು ಅಥವಾ ನಿಮಗೆ ಬೇಕಾಗಿರೋ ವೀಡಿಯೋಸ್ ಅಂಥದ್ದು ಡಿಲೀಟ್ ಆಗಿದೆ, ಅಥವಾ ನಿಮ್ಮ ಚಾಟ್ದು ಯಾರೋ ಅನ್ಫ್ರೆಂಡ್ ಮಾಡಿಬಿಟ್ಟಿದ್ದಾರೆ, ಅವ್ರ ಚಾಟ್ ಮೀಡಿಯಾ ನಾನು ಎಕ್ಸ್ಪೋರ್ಟ್ ಮಾಡ್ಕೋಬೇಕು, ಆರ್ ನೀವು ಏನಾದರೂ ನಿಮ್ಮ ಮೆಮೊರೀಸಲ್ಲಿ ನೀವು ಸೇವ್ ಮಾಡಿರೋವಂಥದ್ದು ಡಿಲೀಟ್ ಮಾಡಿದ್ದೀರ ಅಂದರೆ ಅದನ್ನು ಹೇಗೆ ರಿಕವರ್ ಮಾಡೋದು, ಅದನ್ನು ಹೇಗೆ ಎಲ್ಲ ಡೇಟಾನು ನಿಮ್ಮ ಸ್ನ್ಯಾಪ್ದು ಡಿಲೀಟ್ ಆಗಿರೋ ಐಟಮ್ಸ್ನೆಲ್ಲ ರಿಕವರ್ ಮಾಡೋದು. ಇದು ತುಂಬ ಜನ ಗೊತ್ತಿರಲ್ಲ. ಸ್ನ್ಯಾಪಲ್ಲಿ ಏನೇ ಡಿಲೀಟ್ ಆದರೂ ಅದನ್ನು ರಿಕವರ್ ಮಾಡೋಕ್ಕೆ ಬರೋಲ್ಲ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಸ್ನ್ಯಾಪ್ ಇಟ್ಸ್ ನಾಟ್ ಸೇವ್ ಗೈಸ್. ಇವಾಗ ನೀವು ಏನೇ ಮಾಡಿದ್ರೂ ಸ್ನ್ಯಾಪಲ್ಲಿರೋ ಎಲ್ಲ ಡೇಟಾ ಕೂಡ ಸ್ನ್ಯಾಪ್ ಸೇವ್ ಮಾಡ್ಕೊಂಡಿರುತ್ತೆ. ಸೊ ನೀವು ಏನೇ ಯಾವುದೇ ಫೋಟೋಸ್ ಡಿಲೀಟ್ ಮಾಡಿದ್ರು ಕೂಡ ಯಾವುದು ಡಿಲೀಟ್ ಆಗಿರಲ್ಲ, ಎಲ್ಲದೂ ಅವೈಲೇಬಲ್ ಇರುತ್ತೆ. ಸೊ ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ನಿಮ್ಮದು ಡಿಲೀಟ್ ಆಗಿರೋ ಡೇಟಾಸ್ ಎಲ್ಲದು ಹೇಗೆ ರಿಕವರ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಾನು ಏನೇನು ಮಾಡ್ತೀನಿ ಅದನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡ್ತಾ ಹೋಗಿ. ಓಕೆ, ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟ್ ನೀವು ನಿಮ್ಮದು ಸ್ನ್ಯಾಪ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಸ್ನ್ಯಾಪ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನಿಮ್ಮದು ಪ್ರೊಫೈಲ್ ಕಾಣಿಸುತ್ತಲ್ಲ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದು ಸ್ಮಾಲ್ ಐಕಾನ್ ಕಾಣಿಸುತ್ತೆ, ಸೊ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಯು ಶುಡ್ ಗೋ ಟು ದ ಸೆಟ್ಟಿಂಗ್ಸ್. ಟಾಪ್ ರೈಟಲ್ಲಿ ನಿಮ್ಮದು ಸೆಟ್ಟಿಂಗ್ಸ್ ಐಕಾನ್ ಇದೆ, ಸೆಟ್ಟಿಂಗ್ಸ್ ಐಕಾನ್ ಕ್ಲಿಕ್ ಮಾಡಬೇಕು. ಸೆಟ್ಟಿಂಗ್ಸ್ ಐಕಾನ್ ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ಥಿಂಗ್ ನೀವೇನು ಮಾಡಬೇಕಂದ್ರೆ ನಿಮ್ಮದು ಇಮೇಲ್ ವೆರಿಫೈ ಆಗಿದೆ ಚೆಕ್ ಮಾಡಬೇಕು. ಫಸ್ಟ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿ. ಇಮೇಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಯಾವ ಇಮೇಲ್ ವೆರಿಫೈ ಆಗಿದೆ ಇಮೇಲ್ ಇಲ್ಲಿ ಶೋ ಆಗುತ್ತೆ. ಇನ್ ಕೇಸ್ ನಿಮ್ಮದು ಇಮೇಲ್ ವೆರಿಫೈ ಆಗಿಲ್ಲ ಅಂದರೆ ಯು ಶುಡ್ ವೆರಿಫೈ ಯುವರ್ ಇಮೇಲ್ ಫಸ್ಟ್. ಯಾಕಂದರೆ ಅವ್ರದ್ದು ಸ್ನ್ಯಾಪ್ದು ಡೇಟಾ ಇರುತ್ತಲ್ಲ ಅದು ನಿಮ್ಮದು ಇಮೇಲ್ಗೂ ಕೂಡ ಕಳಿಸ್ತಾರೆ ಆ್ಯಂಡ್ ಇಲ್ಲೂ ತೋರಿಸುತ್ತೆ. ಸೊ ಇಮೇಲ್ ನಿಮ್ಮದು ವೆರಿಫೈ ಆಗಲೇಬೇಕು. ದಟ್ಸ್ ದ ಮ್ಯಾಂಡೇಟರಿ ಸ್ಟೆಪ್ ಇನ್ ದ ರಿಕವರಿ ಪ್ರೊಸೆಸ್. ಫಸ್ಟ್ ನಿಮ್ಮದು ಇಮೇಲ್ ವೆರಿಫೈ ಆಗಿದೆ ಚೆಕ್ ಮಾಡಿ. ಇಮೇಲ್ ವೆರಿಫೈ ಆಗಿದೆ ಅಂದರೆ ಜಸ್ಟ್ ಕ್ಲಿಕ್ ಆನ್ ಬ್ಯಾಕ್ ಆ್ಯಂಡ್ ನೆಕ್ಸ್ಟ್ ಯು ಹ್ಯಾವ್ ಟು ಗೋ ಟು ದ ಮೈ ಡೇಟಾ ಸೆಕ್ಷನ್. ಕೆಳಗೆ ಸ್ಕ್ರೋಲ್ ಮಾಡಿ. ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಯು ವಿಲ್ ಗೆಟ್ ಮೈ ಡೇಟಾ ಸೆಕ್ಷನ್. ಮೈ ಡೇಟಾ ಹೋದ ತಕ್ಷಣ ಇಲ್ಲಿ ನಿಮಗೆ ಏನೇನು ಬೇಕು, ಯಾವ್ಯಾವುದು ಡೇಟಾ ನೀವು ರಿಕವರ್ ಮಾಡಬೇಕು, ನೀವು ಏನೇನು ಹೋಗಿದೆ ಅದನ್ನು ಯಾವ್ದ್ಯಾವುದು ನಿಮಗೆ ರಿಕವರ್ ಮಾಡಬೇಕಂತ ಇದ್ದರೆ ಅದೆಲ್ಲ ಆಪ್ಷನ್ಸ್ ಇಲ್ಲಿರುತ್ತೆ. ಸೊ ಇಲ್ಲಿ ನಿಮ್ಮದು ಎಕ್ಸ್ಪೋರ್ಟ್ ಚಾಟ್ ಮೀಡಿಯಾ ಅಂದರೆ ನೀವು ಈಗ ಚಾಟಲ್ಲಿ ಏನೇನು ಸೇವ್ ಮಾಡಿರ್ತೀರ, ಲೈಕ್ ನಿಮ್ಮ ಫ್ರೆಂಡ್ಗೆ ಏನೋ ಕಳಿಸಿರ್ತೀರ ಅದನ್ನು ನೀವು ಚಾಟಲ್ಲಿ ಸೇವ್ ಮಾಡಿರ್ತೀರ, ಬಟ್ ಅದು ನಿಮ್ಮ ಮೆಮೊರಿಗೆ ಸೇವ್ ಮಾಡಿರಲ್ಲ. ಆ ಥರ ಚಾಟ್ಗಳು ಎಲ್ಲದು ಹಾಗೆ ಸ್ಟೋರ್ ಆಗಿರುತ್ತೆ. ಸೊ ಅದನ್ನು ಕೂಡ ನಿಮ್ಮ ಚಾಟ್ಗೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ. ಸೊ ನಿಮಗೆ ಅದು ಚಾಟ್ ಮೀಡಿಯಾ ಬೇಕಂದರೆ ಈ ಆಪ್ಷನ್ನು ಸೆಲೆಕ್ಟ್ ಮಾಡಿ, ಚಾಟ್ ಮೀಡಿಯಾ. ಆಮೇಲೆ ಸ್ಟೋರೀಸ್ ಹಾಕಿರ್ತೀರ ಅಂದರೆ ಆ ಸ್ಟೋರೀಸ್ ಎಲ್ಲನೂ ಬೇಕಂದರೆ ಸ್ಟೋರೀಸ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಆ್ಯಂಡ್ ಮೆಮೊರೀಸ್ ನೀವು ಹೋಲ್ ಏನೇನು ಸೇವ್ ಮಾಡಿರ್ತೀರ ನಿಮ್ಮದು ಸ್ನ್ಯಾಪ್ ಐಡಿಲಿ ಅದೆಲ್ಲದು ಬರುತ್ತೆ. ಆ್ಯಂಡ್ ಚಾಟ್ ಹಿಸ್ಟ್ರಿ, ನಿಮ್ಗೆ ಚಾಟ್ ಹಿಸ್ಟ್ರಿ ಬೇಕು. ಪರ್ಸನ್ ಜೊತೆ ಈಗ ನಿಮ್ದೊಬ್ಬರು ಫ್ರೆಂಡ್ ಜೊತೆ ಮಾತಾಡಿರೋ ಚಾಟ್ ಎಲ್ಲದು ಬೇಕು. ಚಾಟ್ದು ಹಿಸ್ಟ್ರಿ ಕೂಡ ನನಗೆ ಬ್ಯಾಕಪ್ ಆಗಿ ಬೇಕು, ಅದನ್ನು ನಾನು ರಿಕವರ್ ಮಾಡ್ಕೋಬೇಕಂದ್ರೆ ಅದನ್ನು ಕ್ಲಿಕ್ ಮಾಡಿ ಜಸ್ಟ್ ಕೆಳಗೆ ಹೋಗಿ ನಿಮ್ಮದು ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆದಮೇಲೆ ನಿಮಗೆ ಎಷ್ಟು ಟೈಮ್ದು ಡೇಟಾ ಬೇಕು, ಲೈಕ್ ಎಷ್ಟರಿಂದ ಎಷ್ಟರೊಳಗೆ ಬೇಕು ಅಂತ ನಿಮ್ಮದೊಂದು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಬರುತ್ತೆ. ನಿಮಗೆ ಲೈಕ್ ಲಾಸ್ಟ್ ವೀಕ್ ಒಂದದ್ದು ಬೇಕು, ಅಥವಾ ಲಾಸ್ಟ್ ಮಂತ್ ಅಷ್ಟದೇ ಬೇಕು, ಅಥವಾ ಲೈಕ್ ಫ್ರಮ್ 2 years ಬೇಕು ಅಂತ ಎಲ್ಲ ಆಪ್ಷನ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದೆಲ್ಲ ಮಾಡಿ. ನಾನು ಇಲ್ಲಿ ಆಲ್ ಟೈಮ್ ಅಂತ ಕೊಡ್ತಿದ್ದೀನಿ. ಆಲ್ ಟೈಮ್ ಕೊಟ್ಟರೆ ನಿಮ್ದು ಏನೇನಿರುತ್ತೆ ಫುಲ್ ಸ್ನ್ಯಾಪ್ ಇನ್ಸ್ಟಾಲ್ ಮಾಡಿದವಾಗ ನೀವು ಕ್ಲಿಕ್ ಮಾಡಿರೋ ಪಿಕ್ಚರಿಂದ ಅಂಟಿಲ್ ನಾವು ಇವತ್ತುವರೆಗೂ ಏನು ಕ್ಲಿಕ್ ಮಾಡಿರ್ತೀವಿ ಎಲ್ಲ ಡೇಟಾ ಕೂಡ ನಿಮ್ಮದು ಬ್ಯಾಕಪ್ ಆಗುತ್ತೆ. ಸೊ ಕ್ಲಿಕ್ ಆನ್ ಆಲ್ ಟೈಮ್ ಆ್ಯಂಡ್ ಜಸ್ಟ್ ಕ್ಲಿಕ್ ಸಬ್ಮಿಟ್ ಕ್ಲಿಕ್ ಮಾಡಿ. ಇಷ್ಟೇ ಪ್ರೋಸೆಸ್. ನೆಕ್ಸ್ಟ್ ನಿಮ್ಮದು ಅಕೌಂಟ್ ವೆರಿಫೈ ಆಗಿ ಸ್ನ್ಯಾಪ್ ಬ್ಯಾಕ್ ಎಂಡ್ ಟೀಮಿಂದ ನಿಮ್ಮದು ಎಲ್ಲ ಡೇಟಾನು ಒಂದು ಕಡೆ ಸ್ಟೋರ್ ಮಾಡಿ ಅವ್ರದ್ದೊಂದು ಫೈಲ್ ಫಾರ್ಮೆಟಲ್ಲಿ ನಿಮಗೆ ಸೆಂಡ್ ಮಾಡ್ತಾರೆ. ಅದಷ್ಟು ವೆರಿಫೈ ಆದಮೇಲೆ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಮೇಲ್ಗೆ. ನೋಟಿಫಿಕೇಷನ್ ಬಂದ ತಕ್ಷಣ ನೀವು ಸ್ನ್ಯಾಪ್ ಅಕೌಂಟ್ಗೆ ಬನ್ನಿ. ಸ್ನ್ಯಾಪ್ ಅಕೌಂಟ್ಗೆ ಬಂದು ಇಲ್ಲಿ ಮೈ ಡೇಟಾ ಸೆಕ್ಷನ್ಗೆ ಬನ್ನಿ. ಮೈ ಡೇಟಾ ಸೆಕ್ಷನಲ್ಲಿ ನಿಮಗೆ ಇಲ್ಲಿ ಎಕ್ಸ್ಪೋರ್ಟ್ ಆ್ಯಂಡ್ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಎಕ್ಸ್ಪೋರ್ಟ್ ಆ್ಯಂಡ್ ಡೌನ್ಲೋಡ್ ಅಂತ ನೀವು ಜಸ್ಟ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮದು ಹೋಲ್ ಸ್ನ್ಯಾಪ್ ಡೇಟಾದು ಇನ್ ಫೈಲ್ ಫಾರ್ಮೆಟಲ್ಲಿ ನಿಮ್ಮ ಡಿವೈಸಲ್ಲಿ ಸೇವ್ ಆಗುತ್ತೆ. ನೀವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮ್ಮದು ಅಷ್ಟು ಮೆಮೊರಿ ಸಪ್ರೇಟ್ ಇರುತ್ತೆ, ಇನ್ ಚಾಟ್ ಹಿಸ್ಟ್ರಿ ಸಪ್ರೇಟ್ ಇರುತ್ತೆ, ಆ್ಯಂಡ್ ಅದು ಚಾಟ್ ಮೀಡಿಯಾ ಕೂಡ ಸಪ್ರೇಟ್ ಇರುತ್ತೆ. ಎಲ್ಲದು JSON ಫಾರ್ಮೆಟಲ್ಲೂ ಇರುತ್ತೆ, ಇನ್ ಚಾಟ್ ಫಾರ್ಮೆಟಲ್ಲೂ ಇರುತ್ತೆ, ಆ್ಯಂಡ್ ಇನ್ನೇನಂತಾರೆ ಟೆಕ್ಸ್ಟ್ ಫಾರ್ಮೆಟಲ್ಲಿ ಕೂಡ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಆಫ್ಟರ್ 1 or 2 hours ನಿಮಗೆ ಒಂದು ಮೇಲ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ ನಿಮ್ಮದು ಡೇಟಾ ಎಲ್ಲ ರೆಡಿ ಇದೆ ಅಂತ. ಆಫ್ಟರ್ ನಿಮ್ಮದು ಡೇಟಾ ಎಲ್ಲ ರೆಡಿ ಇದೆ ಅಂತ ನೋಟಿಫಿಕೇಶನ್ ಬಂದಮೇಲೆ ಸೀದಾ ಸ್ನ್ಯಾಪ್ಗೆ ಸೆಟ್ಟಿಂಗ್ಸಲ್ಲಿ ಹೋಗಿ ಮೈ ಡೇಟಾ ಸೆಕ್ಷನ್ಗೆ ಹೋಗಿ ನಿಮಗೊಂದು ಆಪ್ಷನ್ ಕಾಣುತ್ತೆ ಸಿ ಎಕ್ಸ್ಪೋರ್ಟ್ ಅಂತ. ಸಿ ಎಕ್ಸ್ಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಆಪ್ಷನ್ ಇದೆ ಒಂದು ಹೈಡ್ ಎಕ್ಸ್ಪೋರ್ಟ್ ಮತ್ತು ಡೌನ್ಲೋಡ್ ಅಂತ. ನೀವು ಡೈರೆಕ್ಟ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಬೇಕು. ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಅದು ನಿಮ್ಮದು ಬ್ರೌಸರ್ಗೆ ರೀಡೈರೆಕ್ಟ್ ಆಗಿ ಇಫ್ ನಿಮ್ಗೆ ಏನಾದರೂ ನಿಮ್ಮದು ಪಾಸ್ವರ್ಡ್ ಕೇಳಿದ್ರೆ ಪಾಸ್ವರ್ಡಲ್ಲಿ ಹಾಕಿ ಆಫ್ಟರ್ ಅದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ತಕ್ಷಣ
ಅದು ನಿಮ್ಮದು ಫೈಲ್ಸ್ಗೆ ಡೌನ್ಲೋಡ್ ಆಗುತ್ತೆ. ಫೈಲ್ಸ್ಗೆ ಡೌನ್ಲೋಡ್ ಆದ ತಕ್ಷಣ ನಿಮ್ಮದು ಡೌನ್ಲೋಡ್ಸ್ ಓಪನ್ ಮಾಡಿ, ಅಲ್ಲಿ ಅದು ಬೇರೆ ಫಾರ್ಮೆಟಲ್ಲಿ ಇರುತ್ತೆ, ಜಿಪ್ ಫಾರ್ಮೆಟಲ್ಲಿ. ನೀವು ಅದನ್ನು ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಆಫ್ಟರ್ ಡೌನ್ಲೋಡ್ ಇಟ್ ವಿಲ್ ಶೋ ಅದು ಮೈ ಡೇಟಾ ಅಂತ ಒಂದು ಐಟಮ್ ಇದೆಯಲ್ಲ, ಅದು ಆ ಥರ ಇರುತ್ತೆ. ಬಟ್ ನೀವು ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಅದನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ನಿಮ್ದು ಎಲ್ಲ ಡೇಟಾ ನಿಮಗೆ ಸಿಗುತ್ತೆ. ಇಷ್ಟೇ. ಇದು ತುಂಬ ಈಸಿ. ನಿಮ್ಮದು ಸ್ನ್ಯಾಪ್ ಡೇಟಾ ನೀವು ಯಾವಾಗ ಬೇಕಾದರೂ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಈ ವಿಡಿಯೋಗೆ ಇಷ್ಟೇ. ಮುಂದಿನ ವೀಡಿಯೋದಲ್ಲಿ ಇನ್ನೇನಾದರೂ ಹೊಸ ಟೆಕ್ ರಿಲೇಟೆಡ್ ಕಂಟೆಂಟ್ ಜೊತೆ ಸಿಗೋಣ. ಅಂಟಿಲ್ ದೆನ್ ಬಾಯ್. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.